ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್ ಕನ್ನಡಿಗ. ಸೊ ಇವತ್ತಿನ ಕಾಂಟೆಂಟ್ ಬಂದ್ಬಿಟ್ಟು ನಾನು ಹೊಸ ಜರ್ಸಿ RCB ತಗೊಳ್ಳೋಣ ಅಂತ ಇದ್ದೀನಿ. ಸೊ ಆ ಜರ್ಸಿ ಬಂದು 5,500 ಅದೆಲ್ಲ ಇಲ್ಲ, ನಾರ್ಮಲ್ ಜರ್ಸಿನೇ ತೊಗೊಳ್ಳೋಣ ಅಂತಿದ್ದೀನಿ. ಆ ಜರ್ಸಿ ಹೇಗೆ ತೊಗೊಳ್ಳೋಣ ಅಂತಂದರೆ ರ್ಯಾಪಿಡು ಅರ್ನ್ ಮಾಡಿ ಆ ದುಡ್ಡಲ್ಲಿ ತೊಗೊಳ್ಳೋಣ ಅಂತ ಇದ್ದೀನಿ. ಸೊ ಇವತ್ತು ಅರ್ಧ ದಿನ ದುಡಿದ್ಬಿಟ್ಟು ಆ ಜರ್ಸಿ ತೊಗೊಳ್ಳೋಣ ಅಂತ ಇದ್ದೀನಿ. ಸೊ ಕಮಾನ್ ಬಸ್, 350 ರೂಪಾಯಿ ಅಡ್ಜಸ್ಟ್ ಮಾಡಿಕೊಂಡು ನಾನು ಜರ್ಸಿ ತೊಗೋಬೋದು. ಬಟ್ ಈ ಅಮೌಂಟ್ ಏನಿದೆ, ಕಷ್ಟಪಟ್ಟು ದುಡ್ದು 350 ರೂಪಾಯಿ ಅರ್ನ್ ಮಾಡಿಬಿಟ್ಟು ಜರ್ಸಿ ತೊಗೊಳ್ಳೋದು, ಅದ್ರ ಫೀಲೇ ಬೇರೆ ಇರುತ್ತೆ. ಸೊ ಅದಕ್ಕೊಂದು ಬೆಲೆ ಇರುತ್ತೆ, RCB ಜರ್ಸಿಗೊಂದು ಬೆಲೆ ಇರುತ್ತೆ. ಸೊ ನನಗೊಂದು ಖುಷಿ ಸಿಗುತ್ತೆ. ಸೊ ಅದಕ್ಕೆ ಈ ಚಾಲೆಂಜ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಸಪೋರ್ಟ್. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸೊ ಫೈನಲಿ ನನಗೊಂದು ಆರ್ಡರ್ ಬಿತ್ತು ಮನೆಯಿಂದ ಕಂಟೈನ್ಮೆಂಟ್ಗೆ. ಸೊ 40 ರೂಪಾಯಿ ಅರ್ನ್ ಮಾಡಾಯ್ತು. ಇನ್ನು 240 ರೂಪಾಯಿ ಅರ್ನ್ ಮಾಡಬೇಕು RCB ಜರ್ಸಿಗೋಸ್ಕರ. ಕಮಾನ್. 1 hour later. ಸೊ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀನಿ. ಸೊ ಇಲ್ಲಿ ಜರ್ಸಿ ಮಾಡ್ತಾ ಇದ್ದಾರೆ. ಸೊ ಕೇಳೋಣ ಎಷ್ಟಾಗುತ್ತೆ ಏನು ಅಂತ. ಸೊ ಹಾಗೆ ನೋಡಿ, ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ವೇ ಟು ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಟಿಕೆಟ್ ಎಲ್ಲ ಆಲ್ರೆಡಿ ಬುಕ್ ಆಗಿದೆ ಅಂತ. ಕೇಳೋಣ ಎಷ್ಟಾಗುತ್ತೆ ಏನು ಅಂತ. ಸೊ ಇದೆಲ್ಲ ಕತರ್, ಇದೆಲ್ಲ ಓಲ್ಡ್ ಜರ್ಸಿದು, ಓಲ್ಡ್ ಡಿಸೈನು. ನ್ಯೂ ಡಿಸೈನ್ಸು ನಥಿಂಗ್. ಇಂಡಿಯಾ ಜರ್ಸೀಸ್ ಇದೆ. ಸೊ ಎಲ್ಲ ಓಲ್ಡ್ ಡಿಸೈನ್ಸೇ ಇದೆ. ಅಣ್ಣ ಎಷ್ಟಣ್ಣ ಜರ್ಸಿ? 250. $250 ಅಂತ. ಸೊ ನಾಟ್ ಬ್ಯಾಡ್. ಸೊ ಗಾಯ್ಸ್, ಕೆಲವೊಂದು ರೆಸ್ಟ್ರಿಕ್ಷನ್ ಆಗಿದೆ. ಸೊ ಆಲ್ಕೋಹಾಲ್ ನಾಟ್ ಅಲೌಡ್, ಜಂಕ್ ಫುಡ್ ನಾಟ್ ಅಲೌಡ್, ಬಾಟಲ್ಸ್, ಕ್ರ್ಯಾಕರ್ಸ್, ಕ್ಯಾಮ್ರಾಸ್, ಪೆಟ್ರೋಲ್, ಗುಟ್ಕಾ, ಪಾನ್ ಮಸಾಲ ಏನಂದರೆ ಏನು ತಗೊಳಂಗಿಲ್ಲ. ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ರಶ್ ಅವಾಯ್ಡ್ ಮಾಡೋಕ್ಕೆ ಅದಕ್ಕಿಂತ ಮುಂಚೆನೇ ಬಂದು ನೀವು ಸ್ಟೇಡಿಯಂ ಒಳಗಡೆ ಕೂತ್ಕೊಳ್ಳಿ ಅಂತ, ಕ್ಯೂನ ಫಾಲೋ ಮಾಡಿ ಅಂತ ಹಾಕಿದ್ದಾರೆ. ಸೊ ಇದೆಲ್ಲ ಬರ್ಬೇಕಾರೆ ಎಚ್ಚರಗೊಳ್ಳಿ ಅಂತ ಹಾಕಿದ್ದಾರೆ. ನಮ್ಮ ಇಂಡಿಯನ್ಸ್ ಎಲ್ಲ ಯಾರು ಮಾಡ್ತಾರೆ? ಸೊ ಪ್ಲೀಸ್ ರೂಲ್ಸ್ ಎಲ್ಲ ಫಾಲೋ ಮಾಡಿ. ಪ್ರಾಕ್ಟೀಸ್ ಸೆಕ್ಷನ್ ಬಂದು ಎಲ್ಲ ರೆಡಿ ಆಗ್ತದೆ. ಕೆಲವು ದಿನ ಅಷ್ಟೇ ಎಲ್ಲ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದು ಗೇಟ್ ಹೊಸದಾಗಿ ಮಾಡಿದ್ದಾರೆ, ಇನ್ನೊಂದು ಗೇಟು ಓಪನ್ ಮಾಡಿದ್ದಾರೆ. ಸೊ ಈ ಗೋಡೆ ಎಲ್ಲ ಹೊಡೆದಾಕ್ಬಿಟ್ಟು ಹೊಸದಾಗಿ 2 ಗೇಟ್ ಓಪನ್ ಮಾಡಿದ್ದಾರೆ. ಸೊ ಜನಗಳು ಆರಾಮಾಗಿ ಹೋಗೋಕ್ಕೆ ಬರೋಕ್ಕೆ. ಈ ಕೆಲಸ ಮುಂಚೆನೇ ಮಾಡಿದರೆ ಕಷ್ಟ. ಸೊ ಗೈಸ್, ಫೈನಲಿ ನಾನು ರ್ಯಾಪಿಡೋದಲ್ಲಿ 250 ರೂಪಾಯಿ ಅರ್ನ್ ಮಾಡಿಬಿಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ RCB ಜರ್ಸಿನ ತಗೊಂಡಾಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೊ ಇನ್ನೊಂದೇನು ಅಂದರೆ RCB ಜರ್ಸಿನ ನಾನು ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ. ಅದು 2 to 3 years ಮಕ್ಕಳಿಗೆ, ಅದು 2 ಮಕ್ಕಳಿಗೆ ಮಾಡೋಣ ಅಂತ ಇದ್ದೀನಿ. ಸೊ ಯಾರಾದರೂ ನನಗೆ DM ಮಾಡಿದ್ರೆ ಖಂಡಿತ ಅದು ನಾನು ಗಿವ್ ಅವೇ ಮಾಡ್ತೀನಿ. 2 ವರ್ಷ 3 ವರ್ಷ ಮಗುಗೆ ಮಾತ್ರ ನಾನು. ಅದು ಬಂದು ನಾನು ಯಾವಾಗಂದರೆ IPL ಮುಗಿಯೋಷ್ಟಿಗೆ ಹ್ಯಾಂಡ್ ಮೇಡ್ VGS ಫ್ಯಾಷನ್ ಕಡೆಯಿಂದ ನಿಮಗೆ ಗಿವ್ ಅವೇ ಇರುತ್ತೆ. ಸೊ DM. ಸೊ ಈ ಗೇಟ್ ಬಂದು ಡೈಮಂಡ್ ಬಾಕ್ಸ್ಗೆ. ಸೊ ಇದು ಬಂದು ಮೇನ್ ಗೇಟು E10. ಸೊ ಎಲ್ಲ ಪ್ಲೇಯರ್ಸು ಯಾವುದೇ VIP ಇದ್ರೂ ಇಲ್ಲೇ ಎಂಟ್ರಿ ಆಗೋದು. ಸೊ ಮೇನ್ ಎಂಟ್ರಿ ಆಫ್ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಇದು ಬಂದು ಸ್ಪೆಷಲ್ ಎಂಟ್ರಿಗೆ ಹೊರಗಡೆ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ದಿನ ಅಷ್ಟೇ ಗುರು, 28 ಮಾರ್ಚ್ RCB ವರ್ಸಸ್ ಹೈದರಾಬಾದ್ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಖುಷಿ ವಿಚಾರ, ಮತ್ತೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಬೋರ್ಡ್ ಮೆಂಬರು. ಸೊ ಇವಾಗ ಹೊಸ ನ್ಯೂಸ್ ಅಂದರೆ ಬಿರ್ಲಾ, ಟೈಮ್ಸ್ ಆಫ್ ಇಂಡಿಯಾ ಮತ್ತು ಬೋಲ್ಟ್ ವೆಂಚರ್ಸು, ಬ್ಲ್ಯಾಕ್ ಸ್ಟೋನ್ ಅನ್ನೋ 4 ಕಂಪ್ನಿ ಮರ್ಜ್ ಆಗಿಬಿಟ್ಟು ಹೊಸದಾಗಿ ಫ್ರಾಂಚೈಸಿ ತೊಗೊಂಡಿದ್ದಾರೆ RCBನ 16,706 ಕೋಟಿಗೆ.
ಸೊ ದಿಸ್ ಇಸ್ ದ ಲೇಟೆಸ್ಟ್ ನ್ಯೂಸ್. ಯಾರ್ ಫ್ಯಾನ್ ಅಣ್ಣ ನೀನು? ಆ ಡ್ರೆಸ್ಸಿಗೆ ವ್ಯಾಲ್ಯೂ ಇರೋದು ಯಾವ ಡ್ರೆಸ್ಸಿಗೆ ಇಲ್ಲ ಅಣ್ಣ. ಈ ನಮಸ್ಕಾರ ಪ್ರಥಮ ಕನ್ನಡಿಗರಿಗೆ ಈ ಶಂಕರ್ನಾಗ್ ಮಾಡುವ ನಮಸ್ಕಾರಗಳು. It was at this moment that he knew he fucked up. ಕನ್ನಡಿಗರಿಗೆ ಒಳ್ಳೇದ್ ಮಾಡಿ. ಯೂಟ್ಯೂಬ್ ನೋಡ್ತೀರಾ ಫೋನ್? ಕ್ಯಾಪ್ಟನ್ ಕನ್ನಡಿಗ ಅಂತ ಇದೆ ಫೋನ್ ಚಾರ್ಜ್. ಈಗ IPL ಬರ್ತಾ ಇದೆ, ಯಾವ ಟೀಮ್ ಸೆಲೆಕ್ಟ್ ಮಾಡ್ತೀರಾ ಬ್ರೋ ನೀವು IPL ಅಲ್ಲಿ? ನಾನು ಬೆಟ್ಟಿಂಗ್ ಯಾವ ಟೀಮ್ ಹಾಕ್ತೋ ಅದೇ ಸಪೋರ್ಟ್ ಮಾಡ್ತೀನಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಗೆದ್ದಿರ್ತಾರ ಬ್ರೋ ಅಮೌಂಟು? ಗೆದ್ದಿದ್ದೀನಿ. ಒಂದು ಅಮ್ಮ ಮನೆ ಒಂದು 5 lakhs 6 lakhs ಒಂದು 8 ಲಕ್ಷ ಗೆದ್ದಿದ್ದೀನಿ. ಹೌದಾ ಬ್ರೋ? 20 ಲಕ್ಷ ಸೋತಿದ್ದೀನಿ. 20 ಲಕ್ಷ ಸೋತಿದ್ರು. ನೋಡೋಣ. ನೀವು RCB ಫ್ಯಾನ್ ಬ್ರೋ? ಇಲ್ಲ, ನಾನು ಬೆಟ್ಟಿಂಗ್ ಯಾವ್ದಿಗೆ ಹಾಕ್ತೀನಿ ಅದೇ ಫ್ಯಾನ್ ನಾನು. ಇಲ್ಲ ಸದ್ಯಕ್ಕೆ ಒಂದು ಟೀಮ್ ಆದ್ರೂ ಸೆಲೆಕ್ಟ್ ಮಾಡಿ ಬ್ರೋ. ಒಂದು ಟೀಮಾ? ಸರಿ, RCB. ಈ ವರ್ಷ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ IPL ಅಲ್ಲಿ? ಈ ವರ್ಷ ಒಂದು CSK ಸಪೋರ್ಟ್. CSK ಅಲ್ಲಿ ಯಾರು ನಿಮ್ಗೆ ಇಷ್ಟ? MS ಧೋನಿ. ಇವಾಗ ಚೆನ್ನೈಯಲ್ಲಿ ಇನ್ನೊಂದು ನಡೀತಾ ಇರೋದು, MS ಧೋನಿ ಇಲ್ಲ ಅಂದ್ರೆ ಸೊ ಚೆನ್ನೈ ಸೂಪರ್ ಕಿಂಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಮೋಸ್ಟ್ಲಿ ನಮ್ಮ ಅಭಿಪ್ರಾಯ ಹಂಗೆ, ಮೋಸ್ಟ್ಲಿ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ, ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ. ಹೋದ ವರ್ಷ ಚೆನ್ನಾಗೆ ಬಂದರು, ಸೊ ಲಾಸ್ಟ್ ಆಗಿ ಸೋತ್ಕೊ ಬಂದ್ಬಿಟ್ರು. ನಿಮಗೆ ಇವಾಗ ಅದು ಲಾಸ್ ಆಗಿದೆ ತುಂಬ. ಸೊ ಹೋಪ್ ಇತ್ತು ಲಾಸ್ಟ್ ಇಯರ್ ನೀವು ಗೆಲ್ತೀರಾ ಅಂತ, ಬಟ್ ನಮ್ಮವರೇ RCB ಅವರೇ ಗೆದ್ಬಿಟ್ರು. ಈ ದಿನದ ನುಡಿಮುತ್ತು. ಅದೇ ಅಧ್ಯಾಯ ಹೊಸ ಕತೆ. ನಿಮ್ಮ ವಿರಾಟ್, ನಿಮ್ಮ ಜೊತೆ.